ಸ್ನೇಹಿತರೆ ನಮಸ್ಕಾರ. ಈ ದಿನ ನಾವು ನ್ಯಾಷನಲ್ ಇಂಟಿಗ್ರೇಷನ್ಗೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾದಂತಹ ಎರಡು ವಿಚಾರಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಅಧ್ಯಯನವನ್ನು ಮಾಡೋಣ. ಇಲ್ಲಿ ನ್ಯಾಷನಲ್ ಇಂಟಿಗ್ರೇಷನ್ ಅಂದ ತಕ್ಷಣ ಅದನ್ನು ಇಂಡಿಕೇಟ್ ಮಾಡುವಂತಹ ಹಲವಾರು ವಿಚಾರಗಳು ಬರ್ತಾ ಇದ್ದಾವೆ. ಅಲ್ಲಿ ಈ ನ್ಯಾಷನಲ್ ಫ್ಲ್ಯಾಗ್ ಮತ್ತು ನ್ಯಾಷನಲ್ ಅಂಥೆಮ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ನೋಡುವಂಥ ಕೆಲಸ ಮಾಡೋಣ. Every nation possesses its own national flag. India also have national flag was designed by Pingali Venkayya. ನಿಮಗೆ ಒಂದು ವಿಚಾರ ಗೊತ್ತಿರ್ಬೋದು, ಜಗತ್ತಿನ ಒಂದು ದೇಶ ಅನಿಸ್ಕೊಳ್ಬೇಕಾದ್ರೆ ಅದು ತನ್ನದೇ ಆದಂತಹ ಕೆಲವೊಂದು ಇಂಟಿಗ್ರೇಷನ್ಗೆ ಸಂಬಂಧಪಟ್ಟಂತಹ ಸಿಂಬಲ್ಸ್ಗಳನ್ನು ಹೊಂದಬೇಕಾಗುತ್ತೆ. ಅಂತಹ ಸಿಂಬಲ್ಸ್ಗಳಲ್ಲಿ ನ್ಯಾಷನಲ್ ಫ್ಲ್ಯಾಗ್ ಮುಂಚೂಣಿಯಲ್ಲಿ ನಿಲ್ಲುವಂತಹ ಒಂದು ಸಿಂಬಲ್ ಆಗಿದೆ, ಒಂದು ಗುರುತು ಆಗಿದೆ. ಅಲ್ಲಿ ಪ್ರತಿಯೊಂದು ರಾಷ್ಟ್ರಗಳು ಕೂಡ ತಮ್ಮ ಸಂಸ್ಕೃತಿ, ತಮ್ಮ ಇತಿಹಾಸ ಮತ್ತು ತಮ್ಮ ಒಂದು ಟೇಸ್ಟ್ ಅಭಿರುಚಿಗೆ ತಕ್ಕಂತೆ ಈ ರಾಷ್ಟ್ರಧ್ವಜಗಳನ್ನು ನಿರ್ಮಾಣ ಮಾಡಬೇಕಾಗುತ್ತೆ. ಎವ್ರಿ ನೇಷನ್ ಶುಡ್ ಹ್ಯಾವ್ ಎ ಗ್ರೇಟ್ ದೇರ್ ನ್ಯಾಷನಲ್ ಫ್ಲ್ಯಾಗ್ಸ್ ದಟ್ ವಿಲ್ ಇಂಡಿಕೇಟ್ ದೇರ್ ಕಲ್ಚರ್, ದೇರ್ ಹಿಸ್ಟ್ರಿ ಆ್ಯಂಡ್ ದೇರ್ ಟೇಸ್ಟ್ ಆ್ಯಂಡ್ ಬ್ಯೂಟಿ. ಅದೇ ರೀತಿಯಾಗಿ ನಮ್ಮ ಭಾರತ ದೇಶವೂ ಕೂಡ ಒಂದು ನ್ಯಾಷನಲ್ ಫ್ಲ್ಯಾಗನ್ನು ಹೊಂದಿದೆ. ಅದು ಒಮ್ಮಿಂದೊಮ್ಮೆಲೆ ಕಟ್ಟಲ್ಪಟ್ಟಂತಹ ರಚನೆಯಾದಂತಹ ಒಂದು ನ್ಯಾಷನಲ್ ಫ್ಲ್ಯಾಗ್ ಆಗಿರೋದಿಲ್ಲ, ಹಂತವಾಗಿ ಬೆಳವಣಿಗೆಯನ್ನು ಹೊಂದಿದೆ. ಇಲ್ಲಿ ಪಿಂಗಾಲಿ ವೆಂಕಯ್ಯನವರು ನಮ್ಮ ದೇಶದ ಒಂದು ನ್ಯಾಷನಲ್ ಫ್ಲ್ಯಾಗನ್ನು ಡಿಸೈನ್ಡ್ ಮಾಡಿದ್ದಾರೆ. ಇವರು ಡಿಸೈನ್ ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ಹಲವಾರು ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತಹ ರಾಷ್ಟ್ರಧ್ವಜವನ್ನು ಹಲವಾರು ಮಹನೀಯರು ಕಟ್ಟಲ್ಪಟ್ಟಿದ್ದಾರೆ. ಅದರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ನೋಡುವಂಥ ಕೆಲಸ ಮಾಡೋಣ. ಇಲ್ಲಿ ಪಿಂಗಾಲಿ ವೆಂಕಯ್ಯನವರ ಬಗ್ಗೆ ಸ್ವಲ್ಪ ಹೇಳಬೇಕು ಅಂತಂದರೆ, ಇವರು ಈ ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಗೆ ಸಂಬಂಧಪಟ್ಟಂಥವರು. ಇವರ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮಚುಲಿಪಟ್ಟಣ ಮತ್ತು ಇತರ ಗ್ರಾಮಗಳಲ್ಲಿ ಮುಗಿಸಿಕೊಂಡು ಉನ್ನತ ಶಿಕ್ಷಣಕ್ಕಾಗಿ ಫಾರ್ ಹೈಯರ್ ಎಜುಕೇಶನ್ ಈ ವೆಂಟ್ ಟು ಕೊಲಂಬಿಯಾ ಯೂನಿವರ್ಸಿಟಿ. ಈ ವಾಸ್ ಎ ವೆಲ್ ಎಜುಕೇಟೆಡ್ ಪರ್ಸನ್. ಈ ವಾಸ್ ಎ ಜೀನಿಯಸ್ ಪರ್ಸನ್ ಇನ್ ಲಿಂಗ್ವಿಸ್ಟಿಕ್ ಆ್ಯಂಡ್ ಜಿಯೋಗ್ರಫಿಕಲ್ ಸಬ್ಜೆಕ್ಟ್ಸ್. ಅಂದರೆ ಈತ ಭೂಗರ್ಭಶಾಸ್ತ್ರ ಮತ್ತು ಈ ಭಾಷಾಶಾಸ್ತ್ರಜ್ಞನಾಗಿದ್ದರು ಮತ್ತು ಜೊತೆಗೆ ಸ್ವತಂತ್ರ ಹೋರಾಟಗಾರರಾಗಿ ನಮ್ಮ ದೇಶದ ಸ್ವತಂತ್ರದಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದರು. ಇವರು ನಮ್ಮ ದೇಶದ ರಾಷ್ಟ್ರಧ್ವಜವನ್ನು ನಿರ್ಮಾಣ ಮಾಡುವುದಕ್ಕಿಂತ ಪೂರ್ವದಲ್ಲಿ 5 ವರ್ಷಗಳ ಕಾಲ ಸುಮಾರು 30 ದೇಶಗಳ ರಾಷ್ಟ್ರಧ್ವಜವನ್ನು ಅಧ್ಯಯನ ಮಾಡಿ ನಮ್ಮ ದೇಶದ ಕಲ್ಚರ್, ಹಿಸ್ಟ್ರಿ ಆ್ಯಂಡ್ ಪೀಪಲ್ ಟೇಸ್ಟ್ಗೆ ಸಂಬಂಧಪಟ್ಟಂತೆ ಪೂರಕವಾಗಿ ಒಂದು ಅತ್ಯುತ್ತಮ ಶ್ರೇಷ್ಠವಾದಂತಹ ರಾಷ್ಟ್ರಧ್ವಜವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇವರಿಗೆ ಇವರ ಕೆಲಸವನ್ನು ಮೆಚ್ಚಿ ನಮ್ಮ ಭಾರತ ಸರ್ಕಾರ 2009ರಲ್ಲಿ ಇವರ ಒಂದು ಭಾವಚಿತ್ರವನ್ನು ಹೊಂದಿರುವಂತಹ ಸ್ಟಾಂಪನ್ನು ಕೂಡ ಬಿಡುಗಡೆ ಮಾಡುವಂತಹ ಕೆಲಸವನ್ನು ಮಾಡಿದೆ. Pingali Venkayya got approval from Constituent Assembly on 22nd July 1947. The tricolor flag is considered the national flag of India. ಪಿಂಗಾಲಿ ವೆಂಕಯ್ಯನವರಿಂದ ಡಿಸೈನ್ಡ್ ಆದಂತಹ ಮತ್ತು ಬೇರೆಯವರ ಒಂದು ಸಜೆಸ್ಟಿಂದ ಅದು ಒಂದು ರೂಪವನ್ನು ಪಡೆದುಕೊಂಡಿರುವಂತಹ ಈ ರಾಷ್ಟ್ರಧ್ವಜ ನಮ್ಮ ದೇಶದ ಸಂವಿಧಾನ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ನಮ್ಮ ದೇಶದ ಸಂವಿಧಾನ ರಚನಾ ಸಮಿತಿಯಿಂದ ಜುಲೈ 22, 1947ರಲ್ಲಿ ಈ ತಿರಂಗ ಧ್ವಜವನ್ನು ನಮ್ಮ ದೇಶದ ರಾಷ್ಟ್ರಧ್ವಜ ಎಂದು ಅಂಗೀಕರಿಸಲಾಯಿತು. ಹಿಸ್ಟ್ರಿ ಆಫ್ ನ್ಯಾಷನಲ್ ಫ್ಲ್ಯಾಗ್. ಈಗ ನಾವು ನಮ್ಮ ದೇಶದ ರಾಷ್ಟ್ರಧ್ವಜ ಯಾವ ರೀತಿಯಾಗಿ ಹಂತವಾಗಿ ಬೆಳವಣಿಗೆಯನ್ನು ಹೊಂದಿ ಪ್ರಸ್ತುತ ಇರುವಂತಹ ರಾಷ್ಟ್ರಧ್ವಜವನ್ನು ನಾವು ನೋಡ್ತಾ ಇದ್ದೇವೆ ಅನ್ನೋದರ ಬಗ್ಗೆ ವಿಶೇಷವಾಗಿ ಅಧ್ಯಯನವನ್ನು ಮಾಡೋಣ. ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಇನ್ 1857 highly encouraged the concept of independence among the Indians. ನಿಮಗೆ ಗೊತ್ತಿರಬೇಕು, ಆಧುನಿಕ ಭಾರತದ ಇತಿಹಾಸವನ್ನು ನಾವು ಓದ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಮೈಲ್ ಸ್ಟೋನ್ ಏನು ಅಂತಂದರೆ 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮ.
ಇದು ಬ್ರಿಟಿಷರ ಒಂದು ದುರಾಡಳಿತದ ವಿರುದ್ಧವಾಗಿ ಭಾರತೀಯರು ಸಿಡಿದೆದ್ದಂತಹ ಒಂದು ಸಂಗ್ರಾಮ ಎಂದು ಹೇಳ್ಬೋದು. ಇದು ನಮ್ಮ ದೇಶದ ಸ್ವತಂತ್ರವನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಒಂದು ಪ್ರಥಮ ಮೆಟ್ಟಿಲಾಯಿತು. ಜೊತೆಗೆ ರಾಷ್ಟ್ರಧ್ವಜದ ಬೆಳವಣಿಗೆಯಲ್ಲಿಯೂ ಕೂಡ ಒಂದು ಮೈಲುಗಲ್ಲಾಗಿದೆ. ನಮ್ಮ ದೇಶದ ರಾಷ್ಟ್ರಧ್ವಜದ ಇತಿಹಾಸವನ್ನು ನಾವು ನೋಡಬೇಕಾದ್ರೆ ಅದು 1857ರ ಒಂದು ಸ್ವತಂತ್ರ ಸಂಗ್ರಾಮದಿಂದ ನಾವು ನೋಡಿದರೆ ಅದು ಆಧುನಿಕ ರಾಷ್ಟ್ರಧ್ವಜದ ಇತಿಹಾಸದ ಬಗ್ಗೆ ಸ್ಪಷ್ಟವಾದಂತಹ ಒಂದು ಚಿತ್ರಣವನ್ನು ಕೊಡ್ತಾ ಇದೆ ಎಂದು ಹೇಳ್ಬೋದು. ಇಲ್ಲಿ ದ ಫಸ್ಟ್ ನ್ಯಾಷನಲ್ ಫ್ಲಾಗ್ ಆಫ್ ಇಂಡಿಯಾ ವಾಸ್ ಹಾಸ್ಟೆಡ್ ಆನ್ 7th of August 1906 at Farsi Bagan Chowk, Kolkata. The center this flag contained the depiction of Vande Mataram. ಇಲ್ಲಿ ನಮ್ಮ ದೇಶದ ರಾಷ್ಟ್ರಧ್ವಜದ ಪ್ರಥಮ ಒಂದು ರಾಷ್ಟ್ರಧ್ವಜ ಯಾವುದಪ್ಪ ಅಂತಂದರೆ ಅದು 7th August 1906 ಫಾರ್ಸಿ ಬಗಾನ್ ಚೌಕದಲ್ಲಿ ಆರಿಸಲ್ಪಟ್ಟಂತಹ ಒಂದು ರಾಷ್ಟ್ರಧ್ವಜ. ಈ ರಾಷ್ಟ್ರಧ್ವಜ ಯಾವ ರೀತಿಯಾಗಿತ್ತು? ಅದು ದಿಸ್ ಫ್ಲಾಗ್ ಹ್ಯಾವ್ 3 strips, top green, middle yellow and below and bottom main red color. These colors indicate the communal indication: green Islam, yellow Hindu and red Buddhism. And this flag top have 8 lotus, 8 flowers. These are indication Saptarashis, and center point have Vande Mataram in Devanagari script, and bottom one side moon, one side sun. These are indication Islam and Hinduism. ಅಂದರೆ ಈ ಪ್ರಥಮ ಒಂದು ರಾಷ್ಟ್ರ ಧ್ವಜವನ್ನು ನಾವು ನೋಡೋದಾದರೆ ಹಸಿರು ಮತ್ತು ಹಳದಿ ಮತ್ತು ಕೆಂಪು ಬಣ್ಣದಿಂದ ಕೂಡಿದವೆ. ಇವು ನಾವು ಧರ್ಮದ ಆಧಾರದ ಮೇಲೆ ಗುರುತಿಸುವುದಾದರೆ ಈ ಗ್ರೀನ್ ಇಸ್ಲಾಂ ಧರ್ಮವನ್ನು ಪ್ರತಿನಿಧಿಸುತ್ತೆ ಮತ್ತು ಯೆಲ್ಲೋ ಅಂದರೆ ಹಳದಿ ಬಣ್ಣ ಇದು ಹಿಂದೂ ಧರ್ಮವನ್ನು, ಕೆಂಪು ಬಣ್ಣ ಬೌದ್ಧ ಧರ್ಮವನ್ನು ಪ್ರತಿನಿಧಿಸ್ತಾ ಇದೆ. ಇನ್ನು ಈ ಎಂಟು ಕಮಲಗಳು ಆ ಒಂದನ್ನು ಹೊರತುಪಡಿಸಿ ಸಪ್ತ ಋಷಿಗಳನ್ನು ಇಂಡಿಕೇಟ್ ಮಾಡ್ತಾ ಇದ್ದಾವೆ. ಆದರೆ ಕೆಲವು ವಿಚಾರಗಳಿಂದ ನೋಡೋದಾದರೆ ಈ 8 ಕಮಲಗಳು ನಮ್ಮ ದೇಶದ 8 ಪ್ರಾಂತ್ಯಗಳನ್ನು ಗುರುತಿಸ್ತಾ ಇದ್ದಾವೆ ಅಂತ ಇನ್ನೊಂದು ವಿಚಾರದಿಂದ ಮೂಲದಿಂದ ನಾವು ತಿಳಿದುಕೊಳ್ಳಬಹುದಾಗಿದೆ. ಮಧ್ಯದಲ್ಲಿ ದೇವನಾಗರಿ ಲಿಪಿಯಲ್ಲಿ ಒಂದೇ ಮಾತರಂ ಹೇಳಲಾಗಿದೆ. ಅಂದರೆ ಭಾರತೀಯರೆಲ್ಲರೂ ಒಂದೇ ಎನ್ನುವಂತಹ ಏಕತೆಯ ಮಂತ್ರವನ್ನು ಈ ಒಂದು ಶಬ್ದವು ಗುರುತಿಸ್ತಾ ಇದೆ ಅಥವಾ ವ್ಯಕ್ತಪಡಿಸ್ತಾ ಇದೆ ಎಂದು ಹೇಳ್ಬೋದು. ಇಲ್ಲಿ ಕೆಂಪು ಬಣ್ಣದ ಮೇಲೆ ಚಂದ್ರ ಮತ್ತು ಸೂರ್ಯನ ಒಂದು ಚಿತ್ರಣವನ್ನು, ಒಂದು ಪಿಕ್ಚರನ್ನು ನೋಡ್ತಾ ಇದ್ದೇವೆ. ಅದು ಚಂದ್ರ ಮುಸ್ಲಿಂ ಧರ್ಮವನ್ನು ಇಂಡಿಕೇಟ್ ಮಾಡಿದರೆ ಸೂರ್ಯ ಹಿಂದೂ ಧರ್ಮವನ್ನು ಇಂಡಿಕೇಟ್ ಮಾಡುವಂತಹ ಒಂದು ಪ್ರಥಮ ಒಂದು ರಾಷ್ಟ್ರ ಧ್ವಜವನ್ನು ನಾವು ಈ ರೀತಿಯಾಗಿ ನೋಡ್ಬೋದಾಗಿದೆ. In 1907, Madam Kama and other revolutionaries hoisted the national flag designed by Sachendra Prasad Bose and Sukumar Mitra. ಇಲ್ಲಿ ಎರಡನೇ ರಾಷ್ಟ್ರಧ್ವಜದ ಒಂದು ಹುಟ್ಟನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಈ ಸಚೇಂದ್ರ ಪ್ರಸಾದ್ ಬೋಸ್ ಮತ್ತು ಸುಕುಮಾರ್ ಮಿತ್ರ ಎನ್ನುವವರು ಈ ನಮ್ಮ ದೇಶದ ಎರಡನೇ ರಾಷ್ಟ್ರಧ್ವಜವನ್ನು ರಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಮೇಡಮ್ ಕಾಮ ಎನ್ನುವಂತಹ ಒಬ್ಬ ಮಹಿಳೆ ನಮ್ಮ ದೇಶದ ಅಪ್ರತಿಮ ಸ್ವತಂತ್ರ ಹೋರಾಟಗಾರ್ತಿಯರಾಗಿದ್ದಾರೆ. ಇವರು ಈ ನವಸಾರಿ ಎನ್ನುವಂತಹ ಅಂದಿನ ಕಾಲದಲ್ಲಿ ಬ್ರಿಟಿಷರ ಆಡಳಿತದಲ್ಲಿ ಬಾಂಬೆ ಪ್ರಾಂತಕ್ಕೆ, ಬಾಂಬೆ ಪ್ರೆಸಿಡೆನ್ಸಿಯ ಅಂಡರಲ್ಲಿ ಬರ್ತಾ ಇರುವಂತಹ ಒಂದು ನವಸಾರಿ ಎನ್ನುವಂತಹ ಸ್ಥಳದಲ್ಲಿ ಇವರ ಜನನವಾಗುತ್ತೆ. ಇವರು ಮೂಲತಃ ಪಾರ್ಸಿ ಕುಟುಂಬಕ್ಕೆ ಸೇರಿದ್ದು ಇವರು ವಿವಾಹವನ್ನು ಮಾಡ್ಕೊಳ್ತಾರೆ. ಆದರೆ ಅದರಲ್ಲಿ ತೃಪ್ತಿ ಕಾಣದೆ ಇವರು ಸ್ವತಂತ್ರ ಹೋರಾಟದ ಕಡೆಗೆ ವಾಲಿ ಅನೇಕ ರೀತಿಯ ಹೋರಾಟಗಳಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಇಲ್ಲಿ 1907ರಲ್ಲಿ ಈ ಒಂದು ರಾಷ್ಟ್ರಧ್ವಜವನ್ನು ವಿಶೇಷವಾಗಿ ಅವರು ಜರ್ಮನಿಯಲ್ಲಿ ನಡೆದಿರುವಂತಹ ಸೋಷಿಯಲಿಸ್ಟ್ ಕಾನ್ಫರೆನ್ಸಲ್ಲಿ ಹಾಸ್ಟ್ ಮಾಡುವಂತಹ ಒಂದು ಧೈರ್ಯವನ್ನು ತೋರ್ತಾ ಇದ್ದಾರೆ. ಈ ಒಂದು ನಾವು ಫ್ಲ್ಯಾಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದರೆ ಇಲ್ಲಿ ಮೇಲ್ಭಾಗದಲ್ಲಿ ಸ್ಯಾಫ್ರನ್ ಇರುವಂಥದ್ದನ್ನು, ಮಧ್ಯಭಾಗದಲ್ಲಿ
ಈ ಯೆಲ್ಲೋ ಇರುವಂಥದ್ದನ್ನು, ಕೆಳಭಾಗದಲ್ಲಿ ಹಸಿರು ಗ್ರೀನ್ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಟಾಪಲ್ಲಿರುವಂತಹ ಈ 8 ಸ್ಟಾರ್ಗಳು ನಮ್ಮ ದೇಶದ 8 ಪ್ರಾಂತ್ಯಗಳನ್ನು ಪ್ರತಿನಿಧಿಸ್ತಾ ಇದ್ದಾವೆ. ಮತ್ತು ಈ ಶಾಫ್ರನ್ ಕಲರ್ ನಮ್ಮ ದೇಶದ ಒಂದು ಹಿಂದೂ ಧರ್ಮವನ್ನು ಅಥವಾ ಶೌರ್ಯವನ್ನು, ಸ್ಯಾಕ್ರಿಫೈಸ್ ಅಂದ್ರೆ ಬಲಿದಾನಗಳನ್ನು, ಶೌರ್ಯ ಮತ್ತು ಶ್ರೇಷ್ಠತೆಯನ್ನು ತೋರಿಸ್ತಾ ಇದೆ. ಇನ್ನು ಎಲ್ಲೋ ಕೂಡ ಅದು ಈ ನಮ್ಮ ದೇಶದಲ್ಲಿರುವಂತಹ ಒಂದು ಸೌಮ್ಯತೆಯನ್ನು ಗುರುತಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಗ್ರೀನ್ ಕಲರ್ ನಮ್ಮ ದೇಶದ ಸಮೃದ್ಧಿಯನ್ನು, ಜೊತೆಗೆ ಧರ್ಮದ ಆಧಾರದ ಮೇಲೆ ನೋಡಿದರೆ ಅದು ನಮ್ಮ ದೇಶದ ಒಂದು ಇಸ್ಲಾಂ ಧರ್ಮದ ಬಗ್ಗೆ ಹೇಳ್ತಾ ಇದೆ. ಇನ್ನು ಈ ಬಾಟಮಲ್ಲಿ ಬರುವಂತಹ ಸೂರ್ಯಚಂದ್ರರು ಈ ಮೊದಲು ಹೇಳಿದಂತೆ ಈ ಹಿಂದೂ ಧರ್ಮ ಮತ್ತು ಇಸ್ಲಾಂ ಧರ್ಮಗಳನ್ನು ಇಂಡಿಕೇಟ್ ಮಾಡ್ತಾ ಇವೆ. ಮಧ್ಯದಲ್ಲಿಯೂ ಕೂಡ ಈ ಒಂದು ಫ್ಲ್ಯಾಗಲ್ಲಿ ಒಂದೇ ಮಾತರಂ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇನ್ನು Dr. Annie Besant and Tilak hoisted the third national flag during the Home Rule movement when our political struggle had taken a definite form. ಅಂದರೆ ಈ ಆನಿ ಬೆಸೆಂಟ್ ಮತ್ತು ಬಾಲಗಂಗಾಧರ್ ತಿಲಕ್ರವರು ಕೂಡ ನಮ್ಮ ದೇಶದಲ್ಲಿ ಅಪಾರ ಪ್ರಮಾಣದ ಹೋರಾಟವನ್ನು ಬ್ರಿಟಿಷರ ವಿರುದ್ಧ ಮಾಡಿದ್ದಾರೆ. ಆನಿ ಬೆಸೆಂಟ್ ಒಬ್ಬ ಐರಿಷ್ ಮಹಿಳೆಯಾಗಿದ್ದರೂ ಕೂಡ, ಪಾಶ್ಚಿಮಾತ್ಯ ಮಹಿಳೆಯಾಗಿದ್ದರೂ ಕೂಡ ನಮ್ಮ ದೇಶದ ಸಂಸ್ಕೃತಿ, ಆಧ್ಯಾತ್ಮದ ಬಗ್ಗೆ ಅತಿ ವಿಶೇಷವಾದಂತಹ ಜ್ಞಾನವನ್ನು ಪಡೆದುಕೊಂಡಂಥವರು. ಇವರು ಥಿಯೋಸಾಫಿಕಲ್ ಸೊಸೈಟಿಯಿಂದ ಬಂದರೂ ಕೂಡ ಇವರು ನಮ್ಮ ದೇಶದ ಸಂಸ್ಕೃತಿಗೆ ಮಾರು ಹೋಗಿ ನಮ್ಮ ದೇಶದಲ್ಲಿಯೇ ಒಬ್ಬ ಪ್ರಜೆಗಳಾಗಿ, ಒಬ್ಬ ಸತ್ಪುರುಷರಾಗಿ ಬದುಕಿ ಬಾಳಿ ಇಲ್ಲಿಯೇ ಮರಣಿಸಿದಂತಹ ಒಬ್ಬ ಅಪ್ರತಿಮ ಮಹಿಳೆ ಎಂದು ಹೇಳ್ಬೋದು. ಇವರ ಒಂದು ಶ್ರೇಷ್ಠತೆಯನ್ನು ಮೆಚ್ಚಿ 1917ರಲ್ಲಿ ನಮ್ಮ ದೇಶದ ಕಾಂಗ್ರೆಸ್ ಅಧಿವೇಶನ, ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಇತಿಹಾಸದಲ್ಲಿ ಪ್ರಪ್ರಥಮ ಮಹಿಳಾ ಅಧ್ಯಕ್ಷರು ಎನ್ನುವಂತಹ ಒಂದು ಹೆಗ್ಗಳಿಕೆಗೂ ಕೂಡ ಇವರು ಪಾತ್ರರಾಗಿದ್ದಾರೆ. 1933ರಲ್ಲಿ ಇವರು ಅಡಿಯಾರ್, ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಬರುವಂತಹ ಅಡಿಯಾರ್ ಎನ್ನುವಂತಹ ಪ್ರದೇಶದಲ್ಲಿ ಇವರು ಮರಣವನ್ನು ಹೋಗ್ತಾ ಇದ್ದಾರೆ. ಅಂದರೆ ಒಬ್ಬ ಐರಿಷ್ ಮಹಿಳೆಯಾದರೂ ಕೂಡ ಇವರು ಭಾರತದ ಬಗ್ಗೆ ಕಾಳಜಿಯನ್ನು ಹೊಂದಿ ನಮ್ಮ ಬಾಲ್ ಗಂಗಾಧರ್ ತಿಲಕ್ರವರೊಂದಿಗೆ ಸೇರಿಕೊಂಡು ಇವರು ಹೋಮ್ ರೂಲ್ ಚಳವಳಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಹೋಮ್ ರೂಲ್ ಚಳವಳಿಯನ್ನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ 1917ರಲ್ಲಿ ತಮ್ಮದೇ ಆದಂಥ ಒಂದು ರಾಷ್ಟ್ರ ಧ್ವಜವನ್ನು, ನಮ್ಮ ದೇಶದ ರಾಷ್ಟ್ರ ಧ್ವಜವನ್ನು ಆರಿಸುವಂತಹ ಕೆಲಸವನ್ನು ಮಾಡ್ತಾರೆ. ದಿಸ್ flag totally have 5 red strips and 4 green strips, and in the middle part of this have 7 stars. This is indicating Sapta Rishis. ಅಂದರೆ 7 ಋಷಿಗಳನ್ನು ನಮ್ಮ ಭಾರತ ಒಂದು ಸಂಸ್ಕೃತಿಯಲ್ಲಿ ಈ 7 ಋಷಿಗಳು ಒಂದು ವಿಶೇಷವಾದಂತಹ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅವರ ಬಗ್ಗೆ ಒಂದು ಅಧ್ಯಯನ, ಅವರ ಬಗ್ಗೆ ಇಂಡಿಕೇಟ್ ಮಾಡುವಂತಹ ಒಂದು ಪಿಕ್ಚರನ್ನು ನ್ಯಾಷನಲ್ ಫ್ಲ್ಯಾಗಲ್ಲಿ, ಅಂದರೆ 3ನೇ ನ್ಯಾಷನಲ್ ಫ್ಲ್ಯಾಗಲ್ಲಿ ನಾವು ನೋಡ್ಬೋದು. ಆನಿ ಬೆಸೆಂಟ್ ಆಸ್ಟ್ ಮಾಡಿರೋದು ಮತ್ತು ಬಾಲ್ ಗಂಗಾಧರ್ ತಿಲಕ್ರವರು ಸೇರಿಕೊಂಡು ಹೋಮ್ ರೂಲ್ ಮೂಮೆಂಟಲ್ಲಿ ಆಸ್ಟ್ ಮಾಡಿರೋದು, ಅದು 3ನೇ ರಾಷ್ಟ್ರ ಧ್ವಜ ಎಂದು ಹೇಳ್ಬೋದು. ಇನ್ನು ಡ್ಯೂರಿಂಗ್ ದ ಸೆಷನ್ ಆಫ್ ದ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ at Vijayawada in 1921, Venkaya presented a flag consisting of green, red strips with a spinning wheel to Mahatma Gandhiji. It was made of 2 colors, red and green with a spinning wheel. Gandhiji suggested the addition of white color and thus the 4th national flag was ready. ಅಂದರೆ 1921ರಲ್ಲಿ ಈ ಆಂಧ್ರ ಪ್ರದೇಶದ ವಿಜಯವಾಡ, ಅಂದರೆ ಅಂದಿನ ವಿಜಯವಾಡದಲ್ಲಿ ಈ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ನಡೆದಿರುತ್ತೆ. ಅಂತಹ ಸಂದರ್ಭದಲ್ಲಿ ಪಿಂಗಾಲಿ ವೆಂಕಯ್ಯನವರು ಈ ಒಂದು ಸ್ಲೈಡ್ನಲ್ಲಿ ನೋಡುತ್ತಿರುವಂತಹ ಒಂದು ರಾಷ್ಟ್ರಧ್ವಜವನ್ನು ನಿರ್ಮಾಣ ಮಾಡಿಬಿಟ್ಟು ಆ ಮಧ್ಯದಲ್ಲಿ ಸ್ಪಿನ್ನಿಂಗ್ ವಿಲ್ ಅನ್ನು ಇಟ್ಟು ಈ ಮಹಾತ್ಮ ಗಾಂಧೀಜಿಯವರಿಗೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಆದರೆ ಈ ವಿಶಾಲ ಮನೋವೃತ್ತಿಯನ್ನು ಹೊಂದಿರುವಂತಹ ನಮ್ಮ ದೇಶದ ಪಿತಾಮಹರಾದಂತಹ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರೆ, ಬೇಡ ಬರೀ ಈ 2 ಬಣ್ಣಗಳು
ಸಮೃದ್ಧಿ ಮತ್ತು ಶಕ್ತಿಯನ್ನು ಇಂಡಿಕೇಶನ್ ಮಾಡ್ಬೋದು, ಅಥವಾ ಧರ್ಮದ ಆಧಾರದ ಮೇಲಿಂದ ನೋಡಿದರೆ ಇಸ್ಲಾಂ ಧರ್ಮ ಮತ್ತು ಹಿಂದೂ ಧರ್ಮವನ್ನು ಇದು ಇಂಡಿಕೇಶನ್ ಮಾಡ್ತಿರ್ಬೋದು. ಬೇಡ, ಜೊತೆಗೆ ಇಲ್ಲಿ ಬಿಳಿ ಬಣ್ಣವನ್ನು ಸೇರಿಸಿಕೊಳ್ಳಿ ಎನ್ನುವಂತಹ ಒಂದು ಸಜೆಷನನ್ನು ಕೊಡ್ತಾರೆ. ಗಾಂಧೀಜಿ ಸಜೆಸ್ಟೆಡ್ ದ ಎಡಿಷನ್ ಆಫ್ ವೈಟ್ ಕಲರ್. ಅಂದರೆ ಇದು ಎಲ್ಲ ಧರ್ಮೀಯರೂ ಕೂಡ ನಮ್ಮ ದೇಶದಲ್ಲಿದ್ದಾರೆ. ಭಾವೈಕ್ಯತೆ ಅಥವಾ ಇಂಟಿಗ್ರೇಷನ್ ಬರಬೇಕಂದ್ರೆ ಎಲ್ಲರನ್ನೂ ಇಂಡಿಕೇಟ್ ಮಾಡುವಂತಹ ಒಂದು ರೀಪ್ರೆಸೆಂಟ್ ಮಾಡುವಂತಹ ಒಂದು ನ್ಯಾಷನಲ್ ಫ್ಲ್ಯಾಗ್ ಬೇಕು. ಅದಕ್ಕೋಸ್ಕರ ನೀವು ಬಿಳಿ ಬಣ್ಣವನ್ನು ಕೂಡ ಇದರಲ್ಲಿ ಸೇರಿಸಿಕೊಳ್ಳಿ ಎನ್ನುವಂಥ ಸಜೆಸ್ಟನ್ನು 1921 ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಲ್ಲಿ ಅವರು ಸಜೆಸ್ಟನ್ನು ಮಾಡ್ತಾ ಇದ್ದಾರೆ. ಈ ಒಂದು ಧ್ವಜದ ಬಗ್ಗೆ ನೋಡೋದಾದರೆ, ದಿಸ್ ಫ್ಲ್ಯಾಗ್ ಹ್ಯಾವ್ 2 strips. One is green and other one is red. Green indicating Islam and red indicating Hindus. And other direction we are looking, green indicating the source and the development, and red indicating ದ ಸ್ಟ್ರೆಂತ್ ಆಫ್ ನೇಷನ್. ಮತ್ತು ಈ ಸೆಂಟರ್ ಪಾರ್ಟಲ್ಲಿ ನಾವು ಸ್ಪಿನ್ನಿಂಗ್ ವೀಲ್ ಮತ್ತು ಚರಕವನ್ನು ನೋಡ್ತಾ ಇದ್ದೇವೆ. ದಟ್ ಇಂಡಿಕೇಟಿಂಗ್ ದ ಸಮೃದ್ಧಿಯ ಸಂಕೇತ, ಅಥವಾ ಈ ಸದಾ ನಿರಂತರವಾದಂತಹ ಸಮೃದ್ಧಿ ಮತ್ತು ಬದಲಾವಣೆಯನ್ನು ಗುರುತು ಮಾಡುವಂತಹ ಒಂದು ಸಂಕೇತವನ್ನು ನಾವು ನೋಡ್ತಾ ಇದ್ದೇವೆ. The year 1931 was unique in the history of national flag. The importance of possessing a flag for the nation was strongly justified in the meeting of All India Congress Committee held this year. This led to the formation of a committee to outline a flag. It was decided to include tricolor in the flag with a spinning wheel at its center in another meeting of All India Congress Committee convened in 1931. ಅಂದರೆ ನಮ್ಮ ದೇಶದ ಪ್ರಸ್ತುತದ ರಾಷ್ಟ್ರಧ್ವಜಕ್ಕೆ ಒಂದು ಸ್ಪಷ್ಟವಾದಂತಹ ಚಿತ್ರಣವನ್ನು ಕೊಟ್ಟಂತಹ ಒಂದು ಫ್ಲ್ಯಾಗ್ ಯಾವುದು ಅಂತಂದರೆ ಅದು 5ನೇ ಫ್ಲ್ಯಾಗು. ಅದು 1931ರಲ್ಲಿ ರಚನೆಯಾದಂತಹ ಒಂದು ಫ್ಲ್ಯಾಗ್ ಎಂದು ಹೇಳ್ಬೋದು. ಅಂದರೆ 1931ರಲ್ಲಿ ಕರಾಚಿಯಲ್ಲಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಆರ್ಗನೈಸ್ಡ್ ಆಗುತ್ತೆ. ಅಂತಹ ಒಂದು ಕಮಿಟಿಯಲ್ಲಿ ಈ ರೀತಿಯ ಒಂದು ರಾಷ್ಟ್ರಧ್ವಜವನ್ನು ಪ್ರೆಸೆಂಟ್ ಮಾಡಲಾಗುತ್ತೆ. ಇಲ್ಲಿ ಆ ಒಂದು ರಾಷ್ಟ್ರಧ್ವಜದ ಬಗ್ಗೆ ನಾವು ನೋಡೋದಾದರೆ, ಟಾಪ್ ಸೈಡ್ ಶಾಫ್ರನ್ ಇದೆ, ಮಿಡಲಲ್ಲಿ ವೈಟ್ ಇದೆ, ಬಾಟಮಲ್ಲಿ ಗ್ರೀನ್ ಇದೆ. ಶಾಫ್ರನ್ ಇಂಡಿಕೇಟಿಂಗ್ ದ ಹಿಂದೂಯಿಸಮ್, ವೈಟ್ ಇಂಡಿಕೇಟಿಂಗ್ ಕ್ರಿಶ್ಚಿಯನ್ ಆ್ಯಂಡ್ ಅದರ್ ರಿಲಿಜಿಯನ್, ಆ್ಯಂಡ್ ಗ್ರೀನ್ ಇಂಡಿಕೇಟಿಂಗ್ ದ ಇಸ್ಲಾಂ ಕಮ್ಯುನಿಟಿ. ಮತ್ತು ಇನ್ನೊಂದು ದೃಷ್ಟಿಯಲ್ಲಿ ನೋಡಿದರೆ ಈ ಶಾಫ್ರನ್ ಕಲರ್ ಈ ಶೌರ್ಯ ಮತ್ತು ತ್ಯಾಗದ ಒಂದು ವಿಚಾರವನ್ನು ಇಂಡಿಕೇಟ್ ಮಾಡಿದರೆ, ಅಂದರೆ ಶೌರ್ಯ ಮತ್ತು ತ್ಯಾಗವನ್ನು ತೋರ್ಪಡಿಸಿದರೆ, ಬಿಳಿ ಬಣ್ಣವು ವಿಶೇಷವಾಗಿ ಸತ್ಯವನ್ನು ಇಂಡಿಕೇಟ್ ಮಾಡ್ತಾ ಇದೆ. ಮತ್ತು ಈ ಹಸಿರು ಬಣ್ಣವು ದೇಶದ ಸಮೃದ್ಧಿಯನ್ನು ಇಂಡಿಕೇಟ್ ಮಾಡ್ತಾ ಇದೆ. ಮಧ್ಯದಲ್ಲಿರುವಂತಹ ಈ ಸ್ಪಿನ್ನಿಂಗ್ ವೆಲ್ ವಿಶೇಷವಾಗಿ ಈ ಸಮೃದ್ಧಿ ನಿರಂತರತೆಯನ್ನು ತೋರ್ಪಡಿಸ್ತಾ ಇದೆ. ಇಂತಹ ಅದ್ಭುತವಾದಂತಹ ಒಂದು ರಾಷ್ಟ್ರ ಧ್ವಜವನ್ನು 1931ರ ಕರಾಚಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಇದನ್ನು ಪ್ರೆಸೆಂಟ್ ಮಾಡಲಾಯಿತು. ಮತ್ತು ಕಾಂಗ್ರೆಸ್ ಕಮಿಟಿಯು ಕೂಡ 1931ರಲ್ಲಿ ಈ ರೀತಿಯ ಟ್ರೈಕುಲರ್ ಫ್ಲ್ಯಾಗ್ ವಾಸ್ ಇಂಡಿಯನ್ ನ್ಯಾಷನಲ್ ಫ್ಲ್ಯಾಗ್ ಅಂತಂದು ಅಗ್ರಿ ಮಾಡಿಕೊಳ್ತು. The flag consisted of 3 strips with equal dimensions. The top strips was saffron, middle strips was white, and the bottom strip was green colored. This flag was formally approved as the national flag by the Congress committee. ಆಲ್ರೆಡಿ ನಾವು ವಿವರಣೆಯನ್ನು ನೋಡಿರುವಂತೆ ಇಲ್ಲಿ ಕಾಂಗ್ರೆಸ್ ಕಮಿಟಿ ಇದೇ ಒಂದು ಫ್ಲ್ಯಾಗನ್ನು, ಯಾವುದು ಸ್ಪಿನ್ನಿಂಗ್ ವಿಲ್ ಸೆಂಟ್ರಲ್ಲಿ ಇದೆಯಲ್ಲ ಆ ಒಂದು ಫ್ಲ್ಯಾಗನ್ನು ನಮ್ಮ ದೇಶದ ರಾಷ್ಟ್ರ ಧ್ವಜ ಅಂತ ಅಂಗೀಕಾರವನ್ನು ಮಾಡಿಕೊಳ್ತು. The present national flag retained initial tricolors with the inclusion of Dharmachakra of King Ashoka at its center instead of the spinning wheel. The flag consisting
three strips of saffron white green with Ashoka Chakra at its center was approved by the Constituent Assembly as the national flag of independent India on 22nd July 1947. ಅಂದರೆ ನಮ್ಮ ದೇಶದ ಪ್ರಸ್ತುತ ರಾಷ್ಟ್ರಧ್ವಜವನ್ನು ನಾವು ನೋಡ್ತಾ ಇದ್ದೀವಲ್ಲ, ಅಂತಹ ರಾಷ್ಟ್ರಧ್ವಜ ಬರಬೇಕಾದ್ರೆ ಇಲ್ಲಿ ನಮ್ಮ ದೇಶದ ಸಂವಿಧಾನ ರಚನಾ ಸಮಿತಿ ಇರ್ಬೋದು, ನಮ್ಮ ದೇಶದ ತಜ್ಞರುಗಳಿರ್ಬೋದು, ರಾಷ್ಟ್ರಧ್ವಜಕ್ಕೆ ಸಂಬಂಧಪಟ್ಟಂತೆ ತಜ್ಞರುಗಳಿರ್ಬೋದು, ಅವರು ಒಂದು ಚಿಕ್ಕ ಬದಲಾವಣೆಯನ್ನು ಮಾಡ್ತಾರೆ. ಆ ಚಿಕ್ಕ ಬದಲಾವಣೆ ಅಂದರೆ ಏನಂದರೆ, ಈ ಶಾಫ್ರನ್ ವೈಟ್ ಗ್ರೀನ್ ನಡುವೆ ಬರುವಂತಹ ಈ ಚರಕವನ್ನು ತೆಗೆದುಬಿಟ್ಟು ಇನ್ನೊಂದು ರೀತಿಯ ನಮ್ಮ ದೇಶದ ಪ್ರಾಚೀನ ಕಾಲದ ಪ್ರಥಮ ಸ್ವತಂತ್ರ ರಾಜ್ಯಮನೆತನ ಸಾಮ್ರಾಜ್ಯವಾದಂತಹ ಮೌರ್ಯ ಮನೆತನದ ಅಶೋಕ ಸಾಮ್ರಾಟ ರಚನೆ ಮಾಡಿರುವಂತಹ ಸಾರನಾಥ್ ಸ್ತಂಭ ಶಾಸನದ ಮೇಲಿರುವಂತಹ ಒಂದು ಚಕ್ರವನ್ನು ಇಲ್ಲಿ ಅಳವಡಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಅದನ್ನು ಅಶೋಕ ಚಕ್ರ ಅಥವಾ ಧರ್ಮಚಕ್ರ ಎಂದು ಕರೆಯಲಾಗುತ್ತೆ. ಆ ಧರ್ಮಚಕ್ರ ವಿಶೇಷವಾಗಿ 24 ಈ ಕಡ್ಡಿಗಳನ್ನು ಒಳಗೊಂಡಿದೆ. ಆ ಕಡ್ಡಿಗಳು 24 ಒಂದು ದಿನದ ಸಂಕೇತವನ್ನು ಇಂಡಿಕೇಶನ್ ಮಾಡ್ತವೆ. ಈ ಒಂದು ದಿನದಲ್ಲಿ 24 ಗಂಟೆಗಳು ಅಂತ ಹೇಳ್ತಾ ಇದ್ದೀವಲ್ಲ, ಅದನ್ನು ಇಂಡಿಕೇಶನ್ ಮಾಡ್ತಾ ಇದ್ದಾವೆ. ಮತ್ತು ಇದು ಸದಾ ಸುತ್ತುತ್ತಿರುವುದರಿಂದ, ಒಂದು ಚಕ್ರವಾಗಿರುವುದರಿಂದ, ಸುತ್ತುವುದು ಅದರ ಗುಣವಾಗಿರುವುದರಿಂದ ಇದು ಸದಾ ಪ್ರಗತಿಯ ಸಂಕೇತವನ್ನು ಗುರುತಿಸ್ತಾ ಇದೆ. ಇದನ್ನು ಮನಗಂಡು ಆ ಸ್ಪಿನ್ನಿಂಗ್ ಚರಕವನ್ನು ತೆಗೆದು ಈ ಅಶೋಕ ಚಕ್ರವನ್ನು ನಮ್ಮ ದೇಶದ ಒಂದು ರಾಷ್ಟ್ರಧ್ವಜದಲ್ಲಿ ಇಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಅಶೋಕ ಚಕ್ರ ವಿಶೇಷವಾಗಿ ನೇವಿ ಬ್ಲೂ ಅಂದರೆ ನೀಲಿ ಕಲರ್ದಲ್ಲಿದೆ. ಅದನ್ನು ನೇವಿ ಬ್ಲೂ ಎಂದು ಕರೆಯಲಾಗುತ್ತೆ. ಇಂತಹ ವಿಶೇಷವಾದಂತಹ ಒಂದು ರಾಷ್ಟ್ರಧ್ವಜವನ್ನು ನಮ್ಮ ದೇಶದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಪ್ರೂವ್ಡ್ ಇನ್ ದ ಇಯರ್ 22nd July 1947. ಈಗ ಪ್ರಸ್ತುತವಾಗಿಯೂ ಕೂಡ ನಮ್ಮ ದೇಶದ ರಾಷ್ಟ್ರಧ್ವಜ ಯಾವುದಾಗಿದೆ? ಶಾಫ್ರನ್ ವೈಟ್ ಗ್ರೀನ್ ಕಲರನ್ನು ಹೊಂದಿರುವಂತಹ ಅವರ್ ನ್ಯಾಷನಲ್ ಫ್ಲಾಗ್ ಹ್ಯಾವ್ saffron and strips and white strips and green strips. These are indicating the Hindu, Christian and Muslim, and otherwise we are looking saffron indicating the sacrifice and bravery, and white indicating truth, and green indicating the progress and development, and the center will indicating navy blue center will indicating the continuous progress. Now we are discussing about national anthem and its history. Andre Janagana Mana is our national anthem. This was composed in Bengali language by Gurudev Rabindranath Tagore in 1911. The song consists of 5 stanzas. The first stanzas of this song was chosen as the national anthem. The formal national anthem consists of the selected stanzas followed by Jaya He chorus line at the end. ಸ್ನೇಹಿತರೆ, ನಿಮಗೆ ಗೊತ್ತಿರುವಂತೆ ನಮ್ಮ ದೇಶದ ರಾಷ್ಟ್ರಗೀತೆ ಒಂದು ಜಗತ್ತಿನಲ್ಲಿಯೇ ಅತಿ ಸುಂದರವಾದಂತಹ ಮತ್ತು ಉತ್ತಮ ವಿಚಾರಗಳನ್ನು ಒಳಗೊಂಡಂತಹ ದೇಶದ ಸಂಸ್ಕೃತಿ ಇತಿಹಾಸವನ್ನು ಪ್ರತಿನಿಧಿಸುವಂತಹ ಒಂದು ರಾಷ್ಟ್ರಗೀತೆ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅದರ ಒಂದು ಇತಿಹಾಸವನ್ನು ನೋಡೋದಾದರೆ ಇಲ್ಲಿ ರವೀಂದ್ರನಾಥ್ ಠಾಗೋರ್ ಎನ್ನುವಂತಹ ಈ ಜಗತ್ತು ಕಂಡಂತಹ ಅದ್ಭುತವಾದಂತಹ ಸಾಹಿತಿಗಳಿಂದ ಮತ್ತು ಸ್ವತಂತ್ರ ಪ್ರೇಮಿಯಿಂದ ತತ್ವಜ್ಞಾನಿಯಿಂದ ಒಂದು ರಚನೆಯಾದಂತಹ ಗೀತೆ ಈ ರಾಷ್ಟ್ರಗೀತೆ. ಇಲ್ಲಿ ಈ ರವೀಂದ್ರನಾಥ್ ಟ್ಯಾಗೂರ್ ಅವರು ಈ ಪಶ್ಚಿಮ ಬಂಗಾಳ ಅಥವಾ ಬೆಂಗಾಲ ಪ್ರಾಂತ್ಯದಲ್ಲಿ ಜನಿಸಿದ್ದು, ಇವರು ಜಗತ್ತಿಗೆ ಪ್ರಸಿದ್ಧರಾದಂತಹ ಒಬ್ಬ ಕವಿಗಳಾಗಿದ್ದಾರೆ. ಇವರ ಸಾಹಿತ್ಯ ಕೃಷಿಯನ್ನು, ಸಾಹಿತ್ಯ ಪಾಂಡಿತ್ಯವನ್ನು ಮೆಚ್ಚಿದಂತಹ ಈ ಜಗತ್ತು 1913ರಲ್ಲಿ ಸಾಹಿತ್ಯ ಭಾಗದಲ್ಲಿ ಈ ಲಿಟ್ರೇಚರ್ ಸೆಕ್ಷನ್ನಲ್ಲಿ ನೋಬೆಲ್ ಪ್ರೈಸನ್ನು ಕೂಡ ಕೊಡ್ತಾ ಇದೆ. ಅವರಿಂದ ರಚನೆಯಾದಂತಹ ಈ ಜನಗಣ ಮನ ಎನ್ನುವುದು ನಮ್ಮ ದೇಶದ ಒಂದು ರಾಷ್ಟ್ರಗೀತೆಯಾಗಿದೆ. ಇದು ಒಟ್ಟಾರೆಯಾಗಿ 5 ಪ್ಯಾರಾಗಳನ್ನು ಒಳಗೊಂಡಿದೆ. ನಮ್ಮ ಒಂದು ರಾಷ್ಟ್ರಗೀತೆ ಈ
ಮೊದಲ ಸ್ಟಾಂಜಾದಲ್ಲಿ ಪ್ರಥಮ ಫ್ಯಾರಾದಲ್ಲಿ ಬರುವಂತಹ ಒಂದು ರಾಷ್ಟ್ರಗೀತೆಯಾಗಿದೆ. ಇದು ಒಟ್ಟಾರೆ 13 ಲೈನ್ಗಳನ್ನು ಒಳಗೊಂಡಿದ್ದು ನಮ್ಮ ದೇಶದ ಸಂಸ್ಕೃತಿ ಹಿರಿಮೆ ಗರಿಮೆಗಳನ್ನು ವಿಶೇಷವಾಗಿ ಬಿಂಬಿಸುವಂತಹ ಒಂದು ರಾಷ್ಟ್ರಗೀತೆ ಎಂದು ಹೇಳ್ಬೋದಾಗಿದೆ. ಜನಗಣ ಮನ ವಾಸ್ sung at the historical midnight session of drafting committee held on August 14, 1947. Jana Gana Mana was officially adopted by the Constituent Assembly as the Indian national anthem on 24th January 1950. ಅಂದರೆ ಈ ಜನಗಣ ಮನಹದಿ ಎನ್ನುವಂತಹ ಒಂದು ರಾಷ್ಟ್ರಗೀತೆಯನ್ನು ವಿಶೇಷವಾಗಿ ನಮ್ಮ ದೇಶದ ಒಂದು ಸ್ವತಂತ್ರ ದಿನವಾದಂತಹ ಆಗಸ್ಟ್ 14ರ ಮಧ್ಯರಾತ್ರಿ 1947ರಲ್ಲಿ ಪ್ರಪ್ರಥಮವಾಗಿ ಆಡಲ್ಪಟ್ಟಿತು. ಇಂತಹ ಒಂದು ರಾಷ್ಟ್ರಗೀತೆಯನ್ನು ನಮ್ಮ ದೇಶದ ಸಂವಿಧಾನ ರಚನಾ ಸಮಿತಿ, ಆಗಿನ ಕಾಲದಲ್ಲಿ ಆಡಳಿತದ ಒಂದು ಕೇಂದ್ರ ಬಿಂದುವಾಗಿರುವಂತಹ ಸಂವಿಧಾನ ರಚನಾ ಸಮಿತಿಯು ವಿಶೇಷವಾಗಿ ಜನವರಿ 24, 1950ರಲ್ಲಿ ಇದು ನಮ್ಮ ರಾಷ್ಟ್ರಗೀತೆ ಎನ್ನುವಂತಹ ಒಂದು ಅಪ್ರೂವಲನ್ನು, ಒಂದು ಅಧಿಕೃತವಾದಂತಹ ಒಂದು ಅಧಿಸೂಚನೆಯನ್ನು ಹೊರಡಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಇಷ್ಟು ವಿಚಾರಗಳು ನಾವು ವಿಶೇಷವಾಗಿ ರಾಷ್ಟ್ರಗೀತೆಯ ಬಗ್ಗೆ ನೋಡ್ಬೋದು. ಇನ್ನು ದ ನ್ಯಾಷನಲ್ ಅಂಥೆಮ್ ಹ್ಯಾಸ್ ಟು ಬಿ ಸಂಗ್ ಇನ್ 48 to 52 seconds as per the specified rule. Disrespecting national anthem or interfering in its singing is a punishable offense. ಅಂದರೆ ನಮ್ಮ ರಾಷ್ಟ್ರಗೀತೆಯನ್ನು ಆಡುವುದಕ್ಕೆ ಒಂದು ಸಮಯವನ್ನು ನಿರ್ಧಾರ ಮಾಡಲಾಗಿದೆ. ಅದು 48ರಿಂದ 52 ಸೆಕೆಂಡ್ಗಳ ಕಾಲ ಸಾವಧಾನದಲ್ಲಿ, ಅಂದರೆ ಈ ಅಟೆನ್ಷನ್ದಲ್ಲಿ ನಿಂತ್ಕೊಂಡು ಏಕಚಿತ್ತದಿಂದ ನಿರರ್ಗಳವಾಗಿ ಆಡುವಂತಹ ಒಂದು ರೀತಿ ಪದ್ಧತಿ ಇದೆ. ಅದು ನಮ್ಮ ರಾಷ್ಟ್ರಗೀತೆಗೆ, ನಮ್ಮ ರಾಷ್ಟ್ರಕ್ಕೆ, ನಮ್ಮ ರಾಷ್ಟ್ರದ ಇತಿಹಾಸ ಸಂಸ್ಕೃತಿಗೆ ಕೊಡುವಂತಹ ಒಂದು ಗೌರವವಾಗಿದೆ. ಏನಾದರೂ ಇದಕ್ಕೆ ವ್ಯತಿರಿಕ್ತವಾಗಿ ನಡೆದುಕೊಂಡು ಇದಕ್ಕೆ ತೊಂದರೆ ಮಾಡಿದಲ್ಲಿ ಅಥವಾ ಅಗೌರವವನ್ನು, ಡಿಸ್ರೆಸ್ಪೆಕ್ಟನ್ನು ತೋರಿಸಿದಂತಹ ಸಂದರ್ಭದಲ್ಲಿ ದಟ್ ಆರ್ ಸ್ಟ್ರಿಕ್ಟ್ಲಿ ಪನಿಷಬಲ್ ಅಫೆನ್ಸ್. ಅಂದರೆ ಯಾರಾದರೂ ತೊಂದರೆಯನ್ನು ಕೊಟ್ಟರೆ ಇದು ಕಾನೂನಿನ ಪ್ರಕಾರ ಅಪರಾಧವಾಗಿದೆ. ಇದು ರಾಷ್ಟ್ರ ಧ್ವಜದ ಅಥವಾ ರಾಷ್ಟ್ರಗೀತೆಯನ್ನು ಒಂದು ರಕ್ಷಣೆ ಮಾಡುವುದಕ್ಕಾಗಿ ಅದರದೇ ಆದಂತಹ ಒಂದು ಕೋಡನ್ನು ನಾವು ನೋಡ್ತಾ ಇದ್ದೇವೆ, ಸಂಹಿತೆಯನ್ನು ನೋಡ್ತಾ ಇದ್ದೇವೆ. ಅದರ ಅದರ ಅಡಿಯಲ್ಲಿ ನಾವು ಯಾರು ಇದಕ್ಕೆ ವಿರುದ್ಧವಾಗಿ ನಮ್ಮ ದೇಶದಲ್ಲಿರ್ಬೋದು, ವಿದೇಶದಲ್ಲಿರ್ಬೋದು ವ್ಯತಿರಿಕ್ತವಾಗಿ ನಡೆದುಕೊಳ್ತಾ ಇದ್ದಾರೆ ಅವರನ್ನು ದಂಡಿಸುವುದಕ್ಕಾಗಿ ವಿಶೇಷವಾದಂಥ ಕಾನೂನನ್ನು ಕೂಡ ಮಾಡಲಾಗಿದೆ ಎಂದು ಹೇಳ್ಬೋದು. ಅಂದರೆ ಒಂದು ರಾಷ್ಟ್ರದಲ್ಲಿ ಸಮಗ್ರತೆ, ಭಾವೈಕ್ಯತೆ ಬರಬೇಕಾದ್ರೆ ಈ ನಮ್ಮ ನ್ಯಾಷನಲ್ ಫ್ಲ್ಯಾಗ್ ಮತ್ತು ನ್ಯಾಷನಲ್ ಅಂಥೆಮ್ಗಳಿಗೆ ರೆಸ್ಪೆಕ್ಟನ್ನು ಕೊಡೋದು ನಿಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಮತ್ತು ಆದ್ಯ ಹಕ್ಕು ಎಂದರೆ ತಪ್ಪಾಗಲಿಕ್ಕಿಲ್ಲ. ಸ್ನೇಹಿತರೆ, ಇಲ್ಲಿವರೆಗೆ ನಾವು ವಿಶೇಷವಾಗಿ ನಮ್ಮ ರಾಷ್ಟ್ರ ಧ್ವಜದ ಇತಿಹಾಸವನ್ನು ಮತ್ತು ರಾಷ್ಟ್ರಗೀತೆಯ ಇತಿಹಾಸವನ್ನು ಸ್ಪೆಷಲ್ ಆಗಿ ನೋಡಿದ್ದೀವಿ. ಇದು ವಿಶೇಷವಾಗಿ 8ನೇ ತರಗತಿಗೆ, ನಮ್ಮ ಈ ಸ್ಟೇಟ್ ಸಿಲೆಬಸ್ನಲ್ಲಿ ಬರುವಂತಹ 8ನೇ ತರಗತಿಗೆ ಸಂಬಂಧಪಟ್ಟಿರುವಂತಹ ಒಂದು ಅಧ್ಯಯನವಾಗಿದೆ. ಇನ್ನೂ ಕೆಲವು ವಿಚಾರವನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರಗಳು.